ಜಯರಾಜ್ ಒಳ್ಳೆಯವನೇ, ಕೋಪ ಜಾಸ್ತಿ ಅಷ್ಟೇ. ನಮಸ್ಕಾರ ಅಂಡ್ ಥಾಮಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾನು KTM ಅಡ್ವೆಂಚರ್ 390 ಗಾಡಿ ಓಡಿಸ್ತಾ ಇದ್ದೀನಿ. ಈ ಗಾಡಿ ಬಂದಾಗಿಂದ ಒಂಥರ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದೀನಿ. ಏನನ್ನ ಇದನ್ನೇ ಎತ್ಬಿಡೋಣ ಅಂತ ಆಸೆ ಐತೆ. ನೋಡೋಣ ಗಾಡಿ ಹೆಂಗೈತೆ ಅಂತ ಓಡಿಸಿ ಹೇಳ್ತೀನಿ. ನೀವು ಯಾರನ್ನ ಬ್ಯಾಂಗ್ಳೂರಲ್ಲಿ KTM ಗಾಡಿ ತೊಗೊಬೇಕು ಅಂದ್ಕೊಂಡಿದ್ದೀರಾ ಅಂದರೆ ಸದಾಶಿವನಗರ ಹತ್ರ ಒಂದು ಶೋರೂಮ್ ಇದೆ, ಅಲ್ಲಿ ಮಂಜು ಬ್ರೋ ಅಂತ ಇದ್ದಾರೆ. ಇಲ್ಲಿ ಬಂದು ನೋಡಿ ಗಾಡಿನ. ಇಲ್ಲೆಲ್ಲ ದೊಡ್ಡ ದೊಡ್ಡ ಗಾಡಿ ಎಲ್ಲ ಇದೆ. ಇವಾಗ ಅಡ್ವೆಂಚರ್ 890 ಮತ್ತು ಸೂಪರ್ ಅಡ್ವೆಂಚರ್ 1290 ಅವೆಲ್ಲ ದೊಡ್ಡ ದೊಡ್ಡ ಗಾಡಿ ಎಲ್ಲ ಐತೆ ಇಲ್ಲಿ ಬಂದರೆ ನಿಮಗೆ ಎಲ್ಲ ಸೂಪರ್ ಡ್ಯೂಕ್ 1390 ಕೂಡ ಇಲ್ಲೇ ಇದ್ದಿದ್ದು. ಅವಾಗೊಂದು ಸತಿ ಬಂದಿದ್ದೆ ನಾನು ಗಾಡಿ ನೋಡೋಣ ಅಂತ, ಅದ್ರ ವೀಡಿಯೋ ಮಾಡಿರಲಿಲ್ಲ. ಏನು ಗುರು ಇದು ಡಾರ್ಕು ಸಖತ್ತಾಗೈತೆ. ಕ್ವಿಕ್ ಶಿಫ್ಟರ್ ಆಟೋ ಕ್ಲಿಪ್ಪರು ಅಷ್ಟೇ ಸಖತ್ತಾಗಿ ಯೂಸ್ ಆಗ್ತೈತೆ ನೋಡಿ. 4,70,000 ರೂಪಾಯಿ ಅಂತ ಮಾಸಿದ್ದು. ಈ ಗಾಡಿ ಇಂಜಿನ್ ಬಗ್ಗೆ ಒಂದು ಸ್ವಲ್ಪ ಜನ ನೋಡಿದ್ರೆ ಡ್ಯೂಕ್ 390 ಐತಲ್ಲ ಅದೇ ಇಂಜಿನೇ ಇದು ಅಂತ ಹೇಳ್ತಾರೆ. ಬಟ್ ಸಕ್ಕದಾಗೈತೆ ಓಡ್ಸೋಕೆ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಎಂಜಾಯ್ ಮಾಡ್ತಾಯಿದ್ದೀನಿ. ನೋಡ್ಕೊಳ್ಳಿ ಇವಾಗ ಅಷ್ಟೊಂದು ಪೀಸ್ ಆಫ್ ಕೇಕ್ ಡಾರ್ಲಿಂಗ್ಸ್. ಇದಂತೂ ಆರಾಮಾಗಿ ಸಿಟಿ ಎಲ್ಲ ರೌಂಡ್ ಹಾಕ್ಬೋದು. ಇವಾಗ ಮೊದಲೇ ಕೇಳಬೇಕಾ, ಬರೋ ರೋಡ್ಗಳೆಲ್ಲ ಬರೀ ಹಳ್ಳಗಳೈತೆ. ಆ ರೋಡ್ಗಳಿಗೆಲ್ಲ ಕರೆಕ್ಟಾಗಿರೋ ಗಾಡಿ ಇದು. ನೋಡೋಣ ಬುಕ್ ಮಾಡೋಣ. ಈ ಗಾಡಿನೇ ಹಿಂಗೈತೆ. ಇನ್ನು ಅಡ್ವೆಂಚರ್ 890 ಆ ಗಾಡಿನ ಹೆಂಗಿರ್ಬೇಡ ಯೋಚನೆ ಮಾಡಿ ಒಂದ್ಸತಿ. ಅದನ್ನು ಒಂದ್ಸತಿ ಟ್ರೈ ಮಾಡಬೇಕು ಅಂತ ಆಸೆ ಐತೆ ಅಂಡ್ ಥಾಮಸ್ ನನಗಂತೂ. ಎಕ್ಸೈಟ್ರ್ ಕೊಡೋಸೋದಿಗೆ ರಮ್ಮನಂಗೆ ಆರುತ್ತೆ ಹಂಗೆ ಗಾಡಿ ಮಾತ್ರ. ಕ್ವಿಕ್ ಶಿಫ್ಟರ್ ಆಟೋ ಕ್ಲಿಪ್ಪರ್ ಮಾತ್ರ ಈ ಥರ RPM ಅಲ್ಲಿ ಬೇರೆ ಗಾಡಿಗಳು ನಾನು ಓಡಿಸಿರೋ ಗಾಡಿ ಯಾವುದೂ ಇಷ್ಟು ಸ್ಮೂತಾಗಿ ಯೂಸ್ ಆಗ್ತಾ ಇರಲಿಲ್ಲ. ಇದು ನೋಡಿ ಒಳ್ಳೆ ಸಕ್ಕತ್ತಾಗೈತೆ ಗಾಡಿ ಮಾತ್ರ. ಸಸ್ಪೆನ್ಷನು ಅಷ್ಟೇ, ಎಲ್ಲಾನ ಎತ್ತಿ ಕುತ್ಕೊಂಡು ಆರಾಮಾಗಿ ಹೋಗ್ಬೋದು. ಬನ್ನಿ ಗಾಡಿ ಎಲ್ಲಾನ ಸೈಡ್ಗೆ ಹಾಕ್ಬಿಟ್ಟು ತೋರಿಸ್ತೀನಿ ಗಾಡಿನ. ಸಕ್ಕತ್ತಾಗೈತೆ ಗಾಡಿ ಮಾತ್ರ. ಈ ಲೈಟ್ಸ್ ಅಂತೂ ಇನ್ನೂ ಕ್ರೇಜಿ ಆಗೈತೆ. ಅದು ಸೌಂಡ್ ನೋಡಿ ಡಾರ್ಲಿಂಗ್ಸ್, ಒಳ್ಳೆ ಹೆಲಿಕಾಪ್ಟರ್ ಸೌಂಡ್ ಬಂದಂಗೆ ಬರ್ತೈತೆ. ಎಲ್ಲ ಸರಿಯಾಗಿ ನುಗ್ಸೋರೆ ಅನ್ಸುತ್ತೆ. ಹೋಗ್ಬಿಟ್ಟೈತೆ ಅದು ಇಂಡಿಕೇಟರು. ಸೌಂಡ್ ಕೇಳಿಸ್ಕೊಳ್ಳಿ. ಏನು ಸ್ಮೂತ್ ಆಗೈತೆ ಗೊತ್ತಾ ಈಗ ಈ ಇಂಜಿನ್ ಮಾತ್ರ. ಒಳ್ಳೆ ಕುದುರೆ ಹೋದಂಗೆ ಹೋಗುತ್ತೆ ಹಂಗೆ ಸರ್ರ ನಂಗೆ. ಲೋ ಎಂಡ್ ಟಾರ್ಕು ಸಖತ್ತಾಗೈತೆ ಡಾರ್ಲಿಂಗ್ಸ್. ಬನ್ನಿ ಸ್ಯಾಡ್ಲಿಂಗ್ ಮಾಡಿ ನೋಡೋಣ. ಕರೆಕ್ಟಾಗಿ ಐತಪ್ಪ ನನ್ನ ಇಟ್ಗಂತೂ ಇದು.
ಏನು ಹಾಕ್ಸಷ್ಟೇ ಬೇಡ, ಕರೆಕ್ಟಾಗಿ ಐತೆ.